Hello dear students, welcome to Royal Palace PU College online classes. Myself Srikanth. So welcome to our online bridge course for your first PUC mathematics. Dear students, in the previous class, in the previous session, we had completed with the topic surds and indices. The continuation of that is nothing but one more small topic, that is nothing but a rationalization of a surd, that we shall discuss today. ಬಹಳಷ್ಟು ಸಿಂಪಲ್ ಟಾಪಿಕ್ ಐತಿದು. ರ್ಯಾಷನಲೈಸೇಷನ್ ಅಂದರೆ ಏನು ಅಂತ ನೋಡೋಣ. ರ್ಯಾಷನಲೈಸೇಷನ್ ಆಫ್ ಡಿನಾಮಿನೇಟರ್ ಅಂತಲೂ ಕರಿತೀವಿ ಇಲ್ಲಿ. ಸ್ಪೆಷಲ್ ಆಗಿ ಇಲ್ಲಿ ರ್ಯಾಷನಲೈಸೇಷನ್ ಆಫ್ ಸರ್ಡ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ಕೆಲವೊಂದು ಟೈಮ್ ಸರ್ಡ್ಸ್ ಬದಲು ಏನಿರ್ತದೆ, ನಮಗೆ ಈಕ್ವೇಷನ್ಸ್ ಕೂಡ ಇರುತ್ತೆ ನಮಗೆ ಇಲ್ಲಿ, ಅದನ್ನು ನಾವು ನೋಡೋಣ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ರ್ಯಾಷನಲೈಸೇಷನ್ ಮೀನ್ಸ್ ವಾಟ್? ಸರ್ಡ್ಸ್ ಅಂದರೆ ನಿಮ್ಗೆ ಗೊತ್ತದ. ಸರ್ಡ್ ಮೀನ್ಸ್ ವಾಟ್ ಇಟ್ ಈಸ್. ಸರ್ಡ್, what do you mean by surd here? Surds, for example, root 2, here root 3, it is nothing but an irrational number. What we can call it is nothing but root of an it is an irrational number expressed in terms of roots. Roots ಒಳಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದು ಇರ್ರಾಷನಲ್ ನಂಬರ್ ಇರಬೇಕಷ್ಟೇ. ಈಗ ರ್ಯಾಷನಲೈಸೇಷನ್ ಅಂದರೆ ಹೆಂಗೆ ಮಾಡಬೇಕು? ಇದರ ಫಸ್ಟ್ ಟೈಪ್ ಏನಪ್ಪ ಅಂತಂದರೆ 1/√a. ಈಗ ಎ ಅನ್ನೋದು ಜನರಲ್ ಆಗಿ ತಗೋತೀನಿ ಅಷ್ಟೇ. ಈ ರ್ಯಾಷನಲೈಸೇಷನ್ ಅಂದ್ರೆ ಏನು? ಡಿನಾಮಿನೇಟಲ್ಲೇ ರೂಟ್ ಇರಬಾರ್ದು ಅಷ್ಟೇ, ಆ ರೀತಿ ನಾವು ನೋಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ನಾವಿಲ್ಲಿ, ಸೊ 1/√a, ಐ ಹ್ಯಾವ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಹಿಯರ್. ಐ ಹ್ಯಾವ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎನ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನಾಗತ್ತಪ್ಪ ಅಂದರೆ √a ಡಿವೈಡ್ ಬೈ √a ಇಂಟು √a. ವ್ಯಾಲ್ಯೂ ಎಷ್ಟಾಗತ್ತೆ ಇದು? ದ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? ಎ ಆಗುತ್ತೆ. ನೀವು ನೋಡ್ಕೋಬೋದು ಹೆಂಗಪ್ಪ ಅಂದರೆ a⁻1/2. ರೂಟ್ ಅಂದ್ರೇನು? a⁻1/2. ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಎರಡು ಮಲ್ಟಿಪ್ಲೈ ಆಗೋದ್ರಿಂದ ಇಲ್ಲೇನಾಗುತ್ತೆ a⁻1/2. what we have? 1/2 plus 1/2, that is half plus half, the value is 1. So what we get? √2 into √a into √a, value is a. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ರೀತಿ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ. ದಿಸ್ ಇಸ್ ದ ಫಸ್ಟ್ ಟೈಪ್. ಈ ಎಕ್ಸಾಂಪಲ್ಸ್ ಏನು ಕೊಡ್ಬೋದು ಅಂತ ನೋಡೋಣ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ 1/√7 ಅದ ಅಂತ ತಿಳ್ಕೊಡ್ರಿ. ಇದು ರ್ಯಾಷನಲೈಸೇಷನ್ ಮಾಡೋದಾದ್ರೆ ರ್ಯಾಷನಲೈಸ್ ಇಟ್. rationalize the following ಅಂತಾರೆ. rationalize the following. ಇದ್ರೊಳಗೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡಬೇಕಪ್ಪ ನಾವಿಲ್ಲಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √7 ಮಾಡ್ಕೋಬೇಕಷ್ಟೇ. ಏನಾಗುತ್ತೆ ನಮಗೆ ವ್ಯಾಲ್ಯೂ? ದಟ್ ಈಸ್ ನಥಿಂಗ್ ಬಟ್ ಇಯರ್ √7 ಡಿವೈಡ್ ಬೈ √7 ಇಂಟು √7, ವ್ಯಾಲ್ಯೂ ಎಷ್ಟಾಯಿತು? 7 ಆಗುತ್ತೆ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಕ್ಲಿಯರ್ ಆಲ್ಸೋ. ಇದೇ ರೀತಿ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಅಂತ ತೊಗೋಬೋದು. ಫಾರ್ ಎಕ್ಸಾಂಪಲ್ 2/√3. ರ್ಯಾಷನಲೈಸೇಷನ್ ಅಂದರೆ ಏನು ಮಾಡಬೇಕು? 2/√3 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನಾಗುತ್ತೆ ನಮಗಿಲ್ಲಿ? √3 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √3. ಇಲ್ಲೇನಾಗುತ್ತೆ? ಮಲ್ಟಿಪ್ಲೈ ಮಾಡುವಾಗ 2√3 ಬರ್ತೈತಿ ವ್ಯಾಲ್ಯೂ ಇದು. 2√3 ಡಿವೈಡ್ ಬೈ √3 ಇಂಟು √3, ವ್ಯಾಲ್ಯೂ ಏನಾಯಿತು? 3 ಆಯಿತು. ದಟ್ ಈಸ್ ಎ ರಿಕ್ವೈರ್ಡ್ ರಿಸಲ್ಟ್. ಇದನ್ನು ನಾವೇನು ಕರಿತೀವಿ? ರ್ಯಾಷನಲೈಸೇಷನ್ ಆಫ್ ಅನ್ ಟರ್ಮ್ ಹಿಯರ್. ಇದೇನಾಯಿತು? ಫಸ್ಟ್ ಟೈಪ್ ಆಯಿತು. ಈಗ ಕೆಲವೊಂದಿಷ್ಟು ಪ್ರಾಬ್ಲಮ್ ಹೆಂಗಿರುತ್ತೆ ಅಂದರೆ ಇಕ್ವೇಷನ್ ಫಾರ್ಮಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಟೈಪ್ ಹೆಂಗಂದರೆ ಸೆಕೆಂಡ್ ಟೈಪ್ ಮೀನ್ಸ್ ಹಿಯರ್ ಇಟ್ ವಿಲ್ ಬಿ ಆಫ್ ದ ಟೈಪ್, ಫಾರ್ ಎಕ್ಸಾಂಪಲ್ 1/√a plus b. √a plus b. ಹಿಂಗಿದ್ದಾಗ ಹೆಂಗೆ ಮಾಡ್ಕೋಬೇಕು? √a plus b ರ್ಯಾಷನಲೈಸೇಷನ್ ಹೆಂಗೆ ಮಾಡ್ಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √a, ಇಲ್ಲಿ ಪ್ಲಸ್ ಇತ್ತಂದರೆ ಇದರ ಅಪೋಸಿಟ್ ಸೈನ್ ಏನಾಗುತ್ತೆ? √a ಮೈನಸ್ b ಡಿವೈಡ್ ಬೈ √a ಮೈನಸ್ b. √a ಪ್ಲಸ್ b ಏನಾಗುತ್ತೆ? √a ಮೈನಸ್ b ಡಿವೈಡ್ ಬೈ √a ಮೈನಸ್ b. ಇದು ಕ್ಯಾನ್ಸಲ್ ಮಾಡೋಣ, 1 ಬರ್ತದೆ. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. √a ಮೈನಸ್ b ಇಂಟು 1 ಏನು ಬರ್ತದೆ ನಮಗಿಲ್ಲಿ? √a ಮೈನಸ್ b ಬರುತ್ತೆ. ವಿ ವಿಲ್ ಗೆಟ್ ಹಿಯರ್ √a ಮೈನಸ್ b. ಇಲ್ಲೇನಾಗುತ್ತೆ ನೋಡಿರಿ? √a ಪ್ಲಸ್ b ಇಂಟು √a ಮೈನಸ್ b. a ಪ್ಲಸ್ b a ಮೈನಸ್ b, ದಟ್ ಈಸ್ ನಥಿಂಗ್ ಬಟ್ a² ಮೈನಸ್ b². ಅಂದರೆ ಏನಾಗುತ್ತೆ? √a² ಮೈನಸ್ ಆಫ್ b² ವಿಚ್ ಇಸ್ ಈಕ್ವಲ್ ಟು √a ಮೈನಸ್ b ಡಿವೈಡ್ ಬೈ a ಮೈನಸ್ b². ದಟ್ ಈಸ್ ಎ ರಿಕ್ವೈರ್ಡ್ ರಿಸಲ್ಟ್. ವೆರಿ ವೆರಿ ಸಿಂಪಲ್ ಎಕ್ಸಾಂಪಲ್. ಇದಕ್ಕೆ ಎಕ್ಸಾಂಪಲ್ಸ್ ನಾವು ಹೆಂಗೆ ಕೊಡ್ಬೋದು ಅಂತ ನೋಡೋಣ. ಎಕ್ಸಾಂಪಲ್ ಏನಪ್ಪ ಅಂದರೆ ರ್ಯಾಷನಲೈಸ್ ದಿ ಫಾಲೋಯಿಂಗ್ ಅಂತ ಅರ್ತಿಲಿ. 1/√2 plus 3. √2 plus 3 ಹೆಂಗೆ ರ್ಯಾಷನಲೈಸ್ ಮಾಡ್ಕೋದು ಅಂದರೆ ದಟ್ ಈಸ್ ನಥಿಂಗ್ ಬಟ್ √2 ಮೈನಸ್ 3 ಡಿವೈಡ್ ಬೈ √2 ಮೈನಸ್ 3. ಇಲ್ಲಿ ನೋಡ್ರಿ, √2 ಮೈನಸ್ 3 ಇಂಟು 1 ಉಳಿತೆ, √2 ಮೈನಸ್ 3 ಉಳ್ಕೋತದ, ಡಿವೈಡೆಡ್ ಬೈ a ಪ್ಲಸ್ ಬಿ a ಮೈನಸ್ ಬಿ. a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮುಲಾ ಏನದ? a² ಮೈನಸ್ b², ದಟ್ ಈಸ್ ನಥಿಂಗ್ ಬಟ್ √2² ಮೈನಸ್ 3². So now what is the value for it? That is nothing but here
ರೂಟ್ 2 ಮೈನಸ್ 3 ಡಿವೈಡೆಡ್ ಬೈ ರೂಟ್ 2 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗಿಲ್ಲಿ 2 ಆಗುತ್ತೆ. 2 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 3 ಸ್ಕ್ವೇರ್ ಅಂದ್ರೆ 9 ಉಳಿತೈತಿ. ಸೊ ವಾಟ್ ವಿ ಗೆಟ್ ಹಿಯರ್ ದಟ್ ಈಸ್ ಮೈನಸ್ ಆಫ್ ರೂಟ್ 2 ಮೈನಸ್ 3 ಓಕೆ ಹೋಲ್ ಡಿವೈಡೆಡ್ ಬೈ 7. ದಟ್ ಈಸ್ your required result. ವೆರಿ ಸಿಂಪಲ್ ಎಕ್ಸಾಂಪಲ್. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಇದೇ ರೀತಿ. ಓಕೆ ಇಟ್ ವಾಸ್ ಅವರ್ ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಒನ್ ರ್ಯಾಷನಲೈಸ್ 3 ಡಿವೈಡೆಡ್ ಬೈ ಓಕೆ ರೂಟ್ 3 ಪ್ಲಸ್ 2 ರೂಟ್ 3 ಅಥವಾ 3 ಪ್ಲಸ್ ರೂಟ್ 2 ತೊಗೊಳ್ಳೋಣ. 3 ಪ್ಲಸ್ ರೂಟ್ 2 ಹಿಂಗಿದ್ದ ಹೆಂಗೆ ಮಾಡ್ಕೋಬೇಕು? ರ್ಯಾಷನಲೈಸೇಷನ್ ಅಂದರೆ ಏನು ಮಾಡಬೇಕಿಲ್ಲಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 3 ನಾಟ್ 3 ದಟ್ ಈಸ್ 3 ಪ್ಲಸ್ 3 ಮೈನಸ್ ಇಟ್ ಈಸ್ 3 ಮೈನಸ್ ರೂಟ್ 2 ಪ್ಲಸ್ ಇತ್ತಂದರೆ ಮೈನಸ್ ಬರ್ತದೆ ಇಲ್ಲಿ 3 ಮೈನಸ್ ರೂಟ್ 2. ನೌ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಇಟ್? okay what is the value for it? which is equal to 3 into this whole thing, 3 into 3 minus root 2 whole divided by a plus b a minus b. a plus b a minus b ಅಂದ್ರೆ ಏನಾಗುತ್ತೆ? a square, that is 3 square minus root 2 square. Now what is the value for it? that is 3 3s are 9 minus 3 root 2 whole divided by 3 square ಅಂದರೆ ಏನಾಗುತ್ತೆ ಇಲ್ಲಿ 9 minus root 2 square ಏನಾಗುತ್ತೆ 2. the value will be 9. ಈಗ 9 ಮತ್ತು 3 ಇದೆ, ಏನು ಕಾಮನ್ ತೊಗೋಬೋದು ನಾವಿಲ್ಲಿ? 3 ಏನೋ ಕಾಮನ್ ತೊಗೋಬೋದು ಇಲ್ಲಿ, ಅದರ್ವೈಸ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ರೂಟ್ 2 ಡಿವೈಡ್ ಬೈ 9 ಮೈನಸ್ 2 7. ದಟ್ ಈಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ವೆರಿ ಸಿಂಪಲ್ ಪ್ರಾಬ್ಲಮ್ ಇಟ್ ಈಸ್. ಇದು ಯಾವಾಗಿದು? ರೂಟ್ ಎ ಪ್ಲಸ್ ಬಿ ಇದ್ದಾಗ. ಅದೇ ರೀತಿ ಇನ್ ದ ಸೇಮ್ ಕೇಸ್ ದ ಥರ್ಡ್ ಆಪ್ಷನ್ ಏನು ಬರುತ್ತೆ ಅಂದರೆ ನಮಗಿಲ್ಲಿ ಇನ್ ಕೇಸ್ ಮೈನಸ್ ಇತ್ತಂದರೆ ಓಕೆ ಇನ್ ಕೇಸ್ ಮೈನಸ್ ಇತ್ತಂದರೆ ಏನು ಮಾಡೋದು? ಇಫ್ ಇನ್ ದ ಕೇಸ್ ಇಟ್ ಈಸ್ ಮೈನಸ್ ಸೈನ್ ಇತ್ತಂದರೆ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೂಟ್ ಎ ಪ್ಲಸ್ ಬಿನ ಮಾಡ್ಕೋಬೇಕು. ಓಕೆ ಇಫ್ ಇಟ್ ಈಸ್ ಮೈನಸ್ ಮೀನ್ಸ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್ ರೂಟ್ ಎ ಪ್ಲಸ್ ಬಿ ಡಿವೈಡ್ ಬೈ ರೂಟ್ ಎ ಪ್ಲಸ್ ಬಿ ಮಾಡ್ಕೋಬೇಕು. ಓಕೆ ನಾವು ದ ಫೋರ್ತ್ ಟೈಪ್ ವಿ ಮೇ ಹ್ಯಾವ್ 1 ಡಿವೈಡ್ ಬೈ ರೂಟ್ ಎ ಪ್ಲಸ್ ರೂಟ್ ಬಿ ಇರ್ಬೋದು. ಇವಾಗ ಹೆಂಗೆ ಮಾಡ್ಕೋಬೇಕು? ರ್ಯಾಷನಲೈಸೇಷನ್ ಹೆಂಗೆ ಮಾಡ್ಕೋಬೇಕು? ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೂಟ್ ಎ ಮೈನಸ್ ರೂಟ್ ಬಿ ಡಿವೈಡೆಡ್ ಬೈ ರೂಟ್ ಎ ಮೈನಸ್ ರೂಟ್ ಬಿ ಮಾಡ್ಕೋಬೇಕು. ಓಕೆ ಇನ್ ದ್ಯಾಟ್ ಮ್ಯಾನರ್ ಯು ಹ್ಯಾವ್ ಟು ಡೂ ಇಟ್. ಯು ಕ್ಯಾನ್ ಮಲ್ಟಿಪ್ಲೈ ಇಟ್, that is nothing but here 1 into this whole value, that is nothing but here root a minus root b here whole divided by a plus b a minus b. ಏನಾಗುತ್ತೆ ನಮಗಿಲ್ಲಿ? root a whole square minus root b whole square. So now what is the value for it? that is root a minus root b the divided by root a square value. ಏನಾಗುತ್ತೆ ನಮಗಿಲ್ಲಿ? a ಆಗುತ್ತೆ minus root b square value, the value will be b. required result. very simple one. ಅದೇ ರೀತಿ ಇದನ್ನು ಕೂಡ ನಾವು ಸಾಲ್ವ್ ಮಾಡ್ಕೋಬೋದು. ನಾವು ಇನ್ ದ ಪ್ಲೇಸ್ ಆಫ್ ಮೈನಸ್ ವಿ ಮೇ ಹ್ಯಾವ್ ಹಿಯರ್ ಪ್ಲಸ್, ವಿ ಮೇ ಹ್ಯಾವ್ ಮೈನಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಹಿಯರ್ 1 ಡಿವೈಡ್ ಬೈ ರೂಟ್ ಎ ಮೈನಸ್ ರೂಟ್ ಬಿ ಅದ ತೆಗೊಳ್ರಿ. ಇದನ್ನು ಏನು ಮಲ್ಟಿಪ್ಲೈ ಡಿವೈಡ್ ಬೈ ಮಾಡಬೇಕು? ರೂಟ್ ಎ ದ ಅಪೋಸಿಟ್ ಸೈನ್ ಮೈನಸ್ ಇತ್ತಂದರೆ ಪ್ಲಸ್ ರೂಟ್ ಬಿ ಹೋಲ್ ಡಿವೈಡ್ ಬೈ ರೂಟ್ ಎ ಪ್ಲಸ್ ರೂಟ್ ಬಿ ಮಾಡ್ಕೋಬೇಕು. ದಿಸ್ ಹೋಲ್ ಥಿಂಗ್ ಇಂಟು 1 that is nothing but root a plus root b ಆಗುತ್ತೆ whole divided by a minus b a plus b ಅಂದರೆ ಏನಾಗುತ್ತೆ ನಮಗಿಲ್ಲಿ? a square minus b square root b whole square. the value will be root a plus root a plus root b whole divided by root a square, that is nothing but a root b square, the value will be b. that is your required result. Okay, now depending on this we shall see lot of problems related to our rationalization of surds. ಇದನ್ನು ಪ್ರಾಬ್ಲಮ್ಸ್ ನಾವು ಸ್ಟಾರ್ಟ್ ಮಾಡೋಣ. Okay, the first example rationalize the following. rationalize the following. ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನದ ನೋಡ್ರಿ? 1 ಡಿವೈಡೆಡ್ ಬೈ ಓಕೆ ರೂಟ್ 2 ಮೈನಸ್ ರೂಟ್ 3 ರೂಟ್ 3 ಅದ. ಇದರ ಬದಲೇ ನೀವು 5 ತೋರ್ಬೇಕಾರೆ ಏನಾಗುತ್ತೆ ನಮಗೆ? ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡಬೇಕು? ದಟ್ ಈಸ್ ನಥಿಂಗ್ ಬಟ್ ಹಿಯರ್ 5 ಡಿವೈಡ್ ಬೈ ರೂಟ್ 2 ಮೈನಸ್ ರೂಟ್ 3 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ವಾಟ್ ಇಟ್ ಈಸ್? ರೂಟ್ 2 ಪ್ಲಸ್ ರೂಟ್ 3 ಹೋಲ್ ಡಿವೈಡ್ ಬೈ ರೂಟ್ 2 ಪ್ಲಸ್ ರೂಟ್ 3. ಓಕೆ ಈಗ ಏನಾಗುತ್ತೆ ನೋಡ್ರಿ? 5 ಇಂಟು ದಿಸ್ ಹೋಲ್ ವ್ಯಾಲ್ಯೂ ವಾಟ್ ಈಸ್ ದಿಟ್? ದಟ್ ಈಸ್ ನಥಿಂಗ್ ಬಟ್ 5 ಇಂಟು ರೂಟ್ 2 ಪ್ಲಸ್ ರೂಟ್ 3 whole divided by what we get here? a minus b a plus b, the value is nothing but here a square minus b square, that is root 2 square minus of root 3 whole square.
So what we get the value? Root 3 whole square. Now here 5 into this whole value, no need to solve, keep it as it is. Next what we get here? 5 into root 2 plus root 3. Denominator ಏನಾಗುತ್ತೆ root 2 square, that is nothing but 2 minus root 3 square ಅಂದರೆ 3 ಆಗುತ್ತೆ. ವ್ಯಾಲ್ಯೂ ಏನು ಉಳಿತೈತಿ? -1. Take it upside, that is -5 into root 2 plus root 3. That is a required result. Very simple problem. ಅಂದರೆ ಏನಾಯ್ತು ಅಂದರೆ ಡಿನಾಮಿನೇಟರ್ದಾಗ ಏನದ ನಮಗೆ ಸಡ್ ಇರೋದು. Okay, in the denominator we were having okay root, that we have taken just to the numerator part. Okay, very simple problem. Now let us examine the second one, that is root 2 okay root 4 root 5, otherwise root 5 minus root 3 okay root 5 minus root 3 divided by root 5 plus root 3 ಅದ ತಿಳ್ಕೊಡ್ರಿ. ಇದನ್ನು ನಾವು ಏನು ಮಾಡಬೇಕು? ರ್ಯಾಷನಲೈಸ್ ಮಾಡಬೇಕು ಅಥವಾ ಸಾಲ್ವ್ ಅಂತ ಕೊಡ್ತಾನೆ. ಸಾಲ್ವ್ ಅಂದ ತಕ್ಷಣ ಅಂದರೆ ರ್ಯಾಷನಲೈಸೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇ ನಾವು ಡೈರೆಕ್ಟ್ಲಿ ಮಾಡ್ಕೊಳ್ಳೋ ಏನು ಮಾಡಬೇಕೀಗ? ರೂಟ್ 5 ಓನ್ಲಿ ವಿ ಹ್ಯಾವ್ ಟು ಲುಕ್ ಆನ್ ಟು ದ ಡಿನಾಮಿನೇಟರ್ ಪಾಸಿಟಿವ್ ಇತ್ತಂದರೆ ಇಲ್ಲೇನು ತೊಗೋಬೇಕು? ನೆಗೆಟಿವ್ ತೊಗೋಬೇಕು. ವಾಟ್ ವಿ ಹ್ಯಾವ್? ದಟ್ ಈಸ್ ರೂಟ್ 3 ಹೋಲ್ ಡಿವೈಡ್ ಬೈ ರೂಟ್ 5 ಮೈನಸ್ ರೂಟ್ 3. ಈಗ ಏನಿದೆ ಮಲ್ಟಿಪ್ಲೈ ಮಾಡ್ಕೊಳ್ಳೋ ಏನು ಬರುತ್ತೆ ನೋಡ್ರಿ ಈಗ. ಸೊ ವಾಟ್ ವಿ ಗೆಟ್ ವಿಚ್ ಇಸ್ ಈಕ್ವಲ್ ಟು a minus b into a minus b, that is a minus b whole square, that is root 5 minus root 3 whole square, whole divided by a plus b, a minus b, that is nothing but here root 5 whole square minus root 3 whole square, a square minus b square ಬರುತ್ತೆ. ಈಗ ನೆಕ್ಸ್ಟ್ ಈಗ ಇದನ್ನು a minus b whole square ಏನಾಗುತ್ತೆ ನಮಗಿಲ್ಲಿ? root 5 whole square, that is nothing but a square plus root 3 whole square, a minus b whole square formula, a square plus b square minus 2ab minus of 2 into ab. a ಅಂದರೆ ಏನದ ನಮಗಿಲ್ಲಿ? ರೂಟ್ 5 ಅದ. b ಅಂದರೆ ಏನೈತಿ ನಮಗಿಲ್ಲಿ? ರೂಟ್ 3 ಅದ. ಈಗ ನೆಕ್ಸ್ಟ್ ಏನು ಮಾಡಬೇಕು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ ಏನೈತಿ? ರೂಟ್ 5 ಸ್ಕ್ವೇರ್ ಅಂದರೆ 5 ವ್ಯಾಲ್ಯೂ ಆಸ್ ಇಟ್ ಈಸ್. ರೂಟ್ 3 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಈಗ ಏನೈತಿ ಸಾಲ್ವ್ ಮಾಡ್ಕೊಳ್ಳೋಣ. ಏನಾಗುತ್ತೆ ನೋಡ್ರಿ? ರೂಟ್ 5 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 5 ಪ್ಲಸ್ 3 ಮೈನಸ್ 2 ರೂಟ್ 5 3 ಸ 15. ಯಾಕಂದರೆ ನಮಗೆ ರೂಟ್ ಎ ಇಂಟು ರೂಟ್ ಬಿ ವ್ಯಾಲ್ಯೂ ಏನಾಗುತ್ತೆ? ರೂಟ್ ಎ ಬಿ ಬರುತ್ತೆ ಅಂದಾಗ. ಸೊ ವಾಟ್ ವಿ ಹ್ಯಾವ್ ಹಿಯರ್? ರೂಟ್ 5 ಇಂಟು ರೂಟ್ 3 ಅಂದರೆ ರೂಟ್ 5 3 ಸ 15 ಹೋಲ್ ಡಿವೈಡ್ ಬೈ 5 ಮೈನಸ್ 3, ದ ವ್ಯಾಲ್ಯೂ ವಿಲ್ ಬಿ 2. So what we get? 5 plus 3 8 minus 2 root 15 divided by 2. Illi now in case if we are taking 2 common means what we get? 4 minus root 15 okay whole divided by 2. Here 2 to get eliminates. The last answer will be 4 minus root 15. That is your required result. Okay dear friends, it was a very simple problem. Okay, ಇನ್ನೊಂದು ಎರಡು ಪ್ರಾಬ್ಲಮ್ಸ್ ನೋಡೋಣ. Let us move on to still 2 more problems. Okay, the third example, we can take it as 5 root 7 plus 3 okay whole divided by root 3 minus 7. Okay, very simple example. Now we'll rationalize it. That is root 3 minus 7 minus idre plus togobekili root 3 plus 7. Now I will multiply it. Okay, here we have to multiply it. These both are not equal here. Ali a plus b, a minus b whole square ಮಾಡ್ಕೊಂಡಿದ್ವಿ. Why? Because both the terms were same. Here both are different. So therefore here root 7 plus 3 into root 3 plus 7. Next whole divided by a minus b, a plus b. That is nothing but here a square minus b square. So what we get? I will multiply here also root 7 into root 3. Root 7 into root 3, then root 7 into 7 plus root 7 into 7 root 7, then at last 3 into root 3 plus 3 into root 3, and then 7 3s are 21 plus 21. Okay, next ಈ whole divided by ಏನಾಗುತ್ತೆ? So whole divided by what we get here? Okay, 3 minus 49. 3 minus 49. I will solve it. Root 7 into root 3, that is root 21 plus 7 root 7 as it is plus 3 root 3 as it is plus 21 whole divided by 3 minus 49, that is minus 46.
That is your required result. Very, very simple problem. Okay, dear students, now I will give many homework problems related to this rationalization of the surds here, that we shall give now. Okay, let us note down this homework problem. First one, rationalize the following. Rationalize the following. Okay, the first one, okay, 1 divided by or root 3 divided by root 7 minus 2, root 7 minus 2. Second one, root 4 root 3 plus root 2 divided by root 3 minus root 2, the second problem. Okay, the third one, 1 divided by or root 5 divided by root of 2 minus root 3. Okay, root 2 minus root 3, or else you can take root 5 minus root 3. Fourth one, 1 divided by root x plus y. Okay, here you can take x plus root y. Rationalize the following, you can do it. These are the 4 problems. You can take it as homework and you can send it to my personal WhatsApp number. Okay, dear students, these are all nothing but about the topic called as rationalization of surds. Now we shall start with the equations. Okay, before that, please pause the video to note it down. Okay, students, now let us learn with the next topic, that is equations. Equations ಅಂದ್ರೆ ಏನು ಕರಿತೀವಿ ಅಂದ್ರೆ ಕನ್ನಡದಲ್ಲಿ ನಾವು ಸಮೀಕರಣ ಅಂತ ಕರಿತೀವಿ. ಓಕೆ, ಭಾಳ ಸಿಂಪಲ್ ಟಾಪಿಕ್ ಅದ ಇದು. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಕ್ವೇಷನ್ ಅಂದರೆ ಏನಂತ ನೋಡೋಣ. Okay, equation means, for example, you can take ax plus b equal to 0. Okay, it is nothing but a expression of two variables or numbers provided by an equal to sign, that is nothing but our equations ಅಂತ ಕರಿತೀವಿ. ಓಕೆ, ಭಾಳ ಸಿಂಪಲ್ ಅದ. ಪ್ರತಿಯೊಂದು ಈಕ್ವೇಷನ್ಸ್ಗೆ ಓಕೆ ಅದರದೇ ಆದಂಥ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಇಕ್ವೇಷನ್ ತೊಗೊಳ್ಳು. ಏನಪ್ಪ ಅಂದರೆ 2x plus 1, ಓಕೆ, 2x minus 4 equal to 0 ಅಂತ ತೊಗೊಳ್ಳು. ಇದೊಂದು ಇಕ್ವೇಷನ್ ಅದ. ಅಫ್ಕೋರ್ಸ್ ಇಟ್ ಇಸ್ ಅ ಲೀನಿಯರ್ ಇಕ್ವೇಷನ್, ಅದನ್ನು ನಾವು ಡಿಸ್ಕಷನ್ ಮಾಡೋಣ. ಈ 2x minus 4 equal to 0 ಇತ್ತಂದರೆ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ? 2x equal to 4, x equal to 4/2. 2 1s are 2 2s are. ವ್ಯಾಲ್ಯೂ ಏನು ಬಂತು ನಮಗಿಲ್ಲಿ? 2 ಬಂತು. ದಟ್ ಮೀನ್ಸ್ ಹಿಯರ್ x equal to 2, ಇದಕ್ಕೆ ನಾವೇನು ಕರಿತೀವಿ ಅಂದರೆ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, x equal to 2 ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇದು ಎಕ್ಸ್ಪ್ರೆಷನ್. ಇದು ಇಲ್ಲಿ ನೋಡಿರ್ಬೇಕಾದ್ರೆ x equal to 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡ್ಕೊಡ್ರಿ. ದಟ್ ಈಸ್ 2 into 2, ಓಕೆ, minus 4 ಅಂದರೆ ವ್ಯಾಲ್ಯೂ ಏನು ಬಂತು? 4 minus 4, ದ ವ್ಯಾಲ್ಯೂ ವಿಲ್ ಬಿ 0. ಅಂದರೆ ಏನಾಗಬೇಕು? ವೆನ್ ವಿ ಪುಟ್ ದಿಸ್ ವ್ಯಾಲ್ಯೂ ವಿ ಶುಡ್ ಹ್ಯಾವ್ LHS equal to RHS ಬರಬೇಕು. ಅಂದಾಗ ಮಾತ್ರ ಇದಕ್ಕೆ ನಾವೇನು ಕರಿತೀವಿ? ಸೊಲ್ಯೂಷನ್ ಕರಿತೀವಿ. ವಿ ಕಾಲ್ ಇಟ್ ಆಸ್ ಸೊಲ್ಯೂಷನ್, or we call it as a root, or we call it as a zeroth of equation, zeroth of the equation ಅಂತ ಕರಿತೀವಿ. ಓಕೆ, ಇದನ್ನು ಎಲ್ಲಾನು ಇವ ಮೂರು ಕೂಡ these all things represent with the x equal to 2, that is nothing but our solution only. ಇದೇನಾಯಿತು ಸಿಂಪಲ್ ಇಕ್ವೇಷನ್ ಬಗ್ಗೆ ನಿಮಗೆ ಡೆಫಿನೇಷನ್ ಆಯಿತು. ಓಕೆ, now there are many types of equation that we shall solve. So today in this class we shall start, okay, our discussion with the linear equations ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ಲೀನಿಯರ್ ಇಕ್ವೇಷನ್ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ linear equations. Okay, linear equation is of the form ax plus b equal to 0, where a and b are constants, and x is variable, okay, where a and b are constants and x is a variable ಅಂತ ಕರಿತೀವಿ. ಈಗ ಈ equations, okay, and here the a should not be equal to 0, provided a should not be equal to 0. ಯಾಕೆ ಅದು 0 ಇರಬಾರ್ದು? ವಾಟ್ ಇಫ್ ಸಪೋಸ್ ಇಟ್ ಇಸ್ 0? ಈಗ ನೋಡ್ರಿ, ಇನ್ ಕೇಸ್ ಇದು a 0 ಆಯ್ತಂದ್ರೆ, ಇಫ್ ಸಪೋಸ್ a is 0, what will happen here? 0 into x, the value will be 0.
It is a constant value that violates the definition of our linear equations. ಅದು linear equation ಆಗೋದಿಲ್ಲ, equations ಆಗ್ಬೋದು, that may be linear equation, but neither it will not be our linear equations. Very simple thing it is. Now example ಏನು ಕೊಡ್ಬೋದು ಅಂತ ನೋಡೋಣ. ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ಇದರ ಸೊಲ್ಯೂಷನ್ ಏನಾಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಹಿಯರ್ ax equal to minus b, take b to the RHS, x equal to ಏನಾಗುತ್ತೆ minus b by a ಆಗುತ್ತೆ. ಇಲ್ಲಿ x equal to minus b by a is our okay solutions. ಇಲ್ಲಿ ನೋಡ್ರಿ a should not be equal to 0. ಇನ್ ಕೇಸ್ 0 ಇದ್ರೂ ಏನಾಗುತ್ತೆ ಸೊಲ್ಯೂಷನ್ ಇದು ಎಕ್ಸಿಸ್ಟೇ ಆಗೋದಿಲ್ಲ ವ್ಯಾಲ್ಯೂಗೆ. ಓಕೆ, ದಿಸ್ ಇಸ್ ಅವರ್ ಡೆಫಿನೇಷನ್ ಆಫ್ ಅವರ್ ಲೀನಿಯರ್ ಈಕ್ವೇಷನ್ಸ್. ಈಗ ಇದರ ಮೇಲೆ ಸಿಂಪಲ್ ನಾವು ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಸಾಲ್ವ್ ದಿ ಫಾಲೋಯಿಂಗ್ ಈಕ್ವೇಷನ್ಸ್ ಅದ ಕ್ವಶನ್ ಅದ ಹೆಡ್ಡಿಂಗ್ ಅದ. ಫಸ್ಟ್ ಒನ್ ಓಕೆ, 2x ಪ್ಲಸ್ 5 ಈಕ್ವಲ್ ಟು 0, 2x ಪ್ಲಸ್ 5 ಈಕ್ವಲ್ ಟು 0 ಅಂತ ತಿಳ್ಕೊಡ್ರಿ. ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕಿಲ್ಲಿ? 2x ಈಕ್ವಲ್ ಟು ಮೈನಸ್ 5, x ಈಕ್ವಲ್ ಟು ಏನಾಯಿತು ಮೈನಸ್ 5 by 2, that is your required root or it is called as solution. Second problem, that is 5x, okay, 5x minus 9 equal to 1. ಓಕೆ, ಇಲ್ಲಿ ಕಾನ್ಸ್ಟೆಂಟು ಇರ್ಬೋದು, ಇಲ್ಲಿ 0 ಇರಬೇಕಂತ ಏನಿಲ್ಲ, ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ ಇರ್ಬೋದು. ಹೆಂಗೆ ಸಾಲ್ವ್ ಮಾಡ್ತೀವಿ ಇಲ್ಲಿ? 5x ಈಕ್ವಲ್ ಟು 1, ಈ 9 ಮೈನಸ್ 9 ಆ ಕಡೆ ಹೋದರೆ ಪ್ಲಸ್ 9 ಆಗುತ್ತೆ. ಇಲ್ಲಿ 1 ಪ್ಲಸ್ 9 ಏನಾಗುತ್ತೆ ನಮಗಿಲ್ಲಿ 10, ದಟ್ ಈಸ್ 5x. x ಈಕ್ವಲ್ ಟು ವ್ಯಾಲ್ಯೂ ಏನಾಗುತ್ತೆ ನಮಗಿಲ್ಲಿ 10 by 5, ದ ಆನ್ಸರ್ ಈಸ್ 2 ಹಿಯರ್. ವೆರಿ ಸಿಂಪಲ್ ಥಿಂಗ್. Now sometimes what happens, it is not compulsory that on the LHS only you are having a variable. Variables LHS ಅಲ್ಲಿ ಇರಬೇಕು ಏನಿಲ್ಲ. x is the variable, 2 and 5 are the constants. ಎರಡು ಕಡೆ ನಮಗೇನಿರ್ಬೋದು ವೇರಿಯೇಬಲ್ಸ್ ಇರ್ಬೋದು. ಎಕ್ಸಾಂಪಲ್ ನೋಡೋಣ ಇಲ್ಲಿ. ಏನಪ್ಪ ಅಂದರೆ x plus 2 divided by 3 which is equal to x plus 2 divided by 4. ಇದೊಂದು ಸಿಂಪಲ್ ಎಕ್ಸಾಂಪಲ್ ಅದ. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇಯರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಏನು ಬರುತ್ತೆ ನಮಗಿಲ್ಲಿ 4 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 3 ಇಂಟು ಎಕ್ಸ್ ಪ್ಲಸ್ 2. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋಣ, ಏನಾಗುತ್ತೆ ನಮಗಿಲ್ಲಿ 4x ಪ್ಲಸ್ 8 ಈಕ್ವಲ್ ಟು 3x ಪ್ಲಸ್ 6 ಆಗುತ್ತೆ. ನೆಕ್ಸ್ಟ್ ಐ ವಿಲ್ ಗ್ಯಾದರ್ ಆಲ್ ದ ಎಕ್ಸ್ ಅಟ್ ಒನ್ ಸೈಡ್, ಆಲ್ ದ ಕಾನ್ಸ್ಟೆಂಟ್ ಆನ್ ಅದರ್ ಸೈಡ್. ವಾಟ್ ವಿ ಗೆಟ್ ಹಿಯರ್ 4x ಮೈನಸ್ 3x ಈಕ್ವಲ್ ಟು 8 ಆ ಕಡೆ ತೊಗೊಂಡ್ರೆ 6 ಮೈನಸ್ 8 ಉಳಿತೈತಿ. ಇಲ್ಲಿ x ಈಕ್ವಲ್ ಟು ಮೈನಸ್ 2. ಓಕೆ, 4x ಮೈನಸ್ 3x ಅಂದರೆ x ಉಳಿತೈತಿ. 4 ಮೈನಸ್ 3 1, 6 ಮೈನಸ್ 2, 6 ಮೈನಸ್ 8 is ಮೈನಸ್ 2. That is your required result. Very simple and easy problems. Now next one, second problem, that is fourth one, that is nothing but 4 into x plus okay x minus 1 equal to 5 into 5 into, or else you can write it in the form of here 5 into x plus 2 equal to 0. ಈಗೇನದ ನಮಗಿಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗೈತೆ. ಎಕ್ಸ್ ವ್ಯಾಲ್ಯೂನ ಹೆಂಗೆ ಕಂಡುಹಿಡಿಬೇಕು ಅಂತ ನೋಡೋಣ. ಫಸ್ಟ್ ಇದನ್ನು ಕ್ರಾಸ್ ವಿ ಶಾಲ್ ಟೇಕ್ ಇಟ್ 1 ಹಿಯರ್, 1 ಅಂತ ತೊಗೊಳ್ಳು. ಇದರಿಂದ ಇಲ್ಲಿ ಆರ್ ಎಚ್ ಎಸ್ಗೆ ಮಲ್ಟಿಪ್ಲೈ ಮಾಡಿಕೊಳ್ಳು. ಏನಾಗುತ್ತೆ ನಮಗಿಲ್ಲಿ 4 ಇಂಟು ಎಕ್ಸ್ ಮೈನಸ್ 1 ಈಕ್ವಲ್ ಟು ಎಕ್ಸ್ ಪ್ಲಸ್ 2, 1 ಇಂಟು ದಸ್ ಹೋಲ್ ವ್ಯಾಲ್ಯೂ, ದ ವ್ಯಾಲ್ಯೂ ಇಟ್ ಸೆಲ್ಫ್. ಈಗ 4ಲೆ ಮಲ್ಟಿಪ್ಲೈ ಮಾಡೋಣ, 4x ಮೈನಸ್ 4 ಈಕ್ವಲ್ ಟು ಏನು ಬರ್ತದಪ್ಪ ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 2 ಬರುತ್ತೆ. ಈಗ ಭಾಳ ಸಿಂಪಲ್ ಅದ. ನೆಕ್ಸ್ಟ್ ಏನು ಮಾಡಬೇಕೀಗ? ಎಲ್ಲ ಎಕ್ಸ್ನ ಒಂದು ಕಡೆ ತೊಗೊರಿ, ಕಾನ್ಸ್ಟೆಂಟ್ಸ್ನ ಒಂದು ಸೈಡ್ ತೊಗೊಳ್ರಿ. ವಾಟ್ ವಿ ಗೆಟ್ 4x ಮೈನಸ್ ಎಕ್ಸ್ ಈಕ್ವಲ್ ಟು 2 ಪ್ಲಸ್ 4, ದ ವ್ಯಾಲ್ಯೂ ವಿಲ್ ಬಿ 3x ಈಕ್ವಲ್ ಟು 6, x ಈಕ್ವಲ್ ಟು 6 by 3, ದ ವ್ಯಾಲ್ಯೂ ವಿಲ್ ಬಿ 2. ದಟ್ ಈಸ್ ಯುವರ್ ರಿಕ್ವೈರ್ಡ್ ರಿಸಲ್ಟ್. ವೆರಿ simple and very effective examples also. Okay, now we shall move on to the next problems. Okay, that is the same examples on our linear equations ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು linear equation in one variable ಇದು. Okay, linear equation in one variable. We are having one more equation, that is simultaneous linear equations. Simultaneous means ಎರಡೆರಡು equation ಇರುತ್ತೆ, ಇನ್ನು 2 variables ಅಂತೂ ಬರುತ್ತೆ ನಮಗಲ್ಲಿ. Okay, now let us continue with our examples. That is the fifth one. Fifth one, 5 into 2x minus 3 okay equal to 5x plus 4, 5x plus 4 divided by 3, 5x divided by 3. ಸಿಂಪಲ್ ಪ್ರಾಬ್ಲಮ್ ಅದ, ಹೆಂಗೆ ಸಾಲ್ವ್ ಮಾಡಬೇಕು? ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಡಿನಾಮಿನೇಟರ್ 3 ಅದ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಫಸ್ಟಿಗೆ ಏನು ಬರ್ತದೆ ನೋಡ್ರಿ, 5 into 3 that is 15 into 2x minus 3 okay
ವಿಚ್ ಇಸ್ ಈಕ್ವಲ್ ಟು 5x ಪ್ಲಸ್ 4. ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊರಿ. 15 2s are 30x ಮೈನಸ್ 15 3s are 45. ಇಲ್ಲೇನದ ನೋಡ್ರಿ 5x ಪ್ಲಸ್ 4 ಅದ. ವೆರಿ ಸಿಂಪಲ್. ನೆಕ್ಸ್ಟ್ ಎಲ್ಲ ಎಕ್ಸ್ನ ಒಂದು ಕಡೆ ಗ್ಯಾದರ್ ಮಾಡ್ಕೋರಿ. ಏನು ಬರ್ತದೆ ನಮಗಲ್ಲಿ 30x ಮೈನಸ್ 5x ಇಲ್ಲಿ ವಾಸ್ ಪ್ಲಸ್ ಅದ. ವಿಲ್ ಗೆಟ್ ಹಿಯರ್ ಮೈನಸ್ 45. ಇಫ್ ಯು ಶಿಫ್ಟ್ ಓವರ್ ದೇರ್ 4 ಪ್ಲಸ್ 45. ಈಗ 30x minus 5x, that is nothing but here 25x, which is equal to 49. Therefore x equal to 49 divided by 25. That is the required result. Very very simple example it is. Okay, now the last problem let us observe on this particular type. That is nothing but here 6th example. X minus 1 divided by x. Okay, x minus 1 divided by x equal to 4 into equal to 4. ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಅದ. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಇಲ್ಲಿ. ಫಾರ್ ಎಕ್ಸಾಂಪಲ್, ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸ್. ಓಕೆ ಫೈನ್. ಸೊ ಹಿಯರ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಎರಡು ವೇಸ್ದಾಗ ಸಾಲ್ವ್ ಮಾಡ್ಕೋಬೋದು. ಎಕ್ಸ್ ಬೈ ಎಕ್ಸ್ 1 ಆಗುತ್ತೆ, ಮೈನಸ್ 1 ಬೈ ಎಕ್ಸ್ ಕೂಡ ತೊಗೋಬೋದು ನಾವಿಲ್ಲಿ. ಅದಕ್ಕಿಂತ ಈಸಿ ಮೆಥಡ್ ಅಂದರೆ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ತೊಗೊಳ್ಳೋ. Okay, I will gather all x at one side, that is minus 1 is equal to 4x minus x. 4x minus x value nagatte 3x equal to minus 1. That implies x equal to minus 1 by 3 baratte. That is a very very simple example. Now I shall give two homework problems on this particular type. That is find the solution. Find the solution anta heli. Solution. The first one, x divided by x minus 4 equal to 5. First one. Second one, x minus 2 divided x minus 5 divided by 4 equal to x minus 6 divided by 5. Okay, or x minus 4 divided by 5. You can take these two problems as your homework, solve it and send it to my personal WhatsApp. Okay dear students, okay. Please pause the video to note it down. Okay, and the remaining things we will discuss in the next classes. We will start with the quadratic equations. Thank you.